ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರಿಯರೇ, ಎಲ್ಲರಿಗೂ ತುಂಬ ಉಪಯುಕ್ತವಾಗುವ ಅತ್ಯಂತ ಶಕ್ತಿಯುತವಾದ ಒಂದು ಅಮಲನ್ನು ಮಹಾತ್ಮರು ಕಲಿಸಿಕೊಟ್ಟಂತಹ ಒಂದು ಅಮಲನ್ನು ಎಂದು ಹೇಳುತ್ತೇನೆ. ಆರಂಭದಿಂದ ಕೊನೆಯವರೆಗೆ ಗಮನವಿಟ್ಟು ಕೇಳಿ. ಇನ್ಶಾ ಅಲ್ಲಾಹ್, ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನೇಕ ಆಸೆಗಳು, ಉದ್ದೇಶಗಳು ಮತ್ತು ಗುರಿಗಳಿವೆ. ನಿಮ್ಮ ಮನಸ್ಸಲ್ಲಿರುವ ಹಲಾಲ್ ಧರ್ಮಸಮ್ಮತವಾದ ಆಸೆ ಅದು ಏನೇ ಆಗಿರಲಿ, ಈ ಚಿಕ್ಕ ವಿಕ್ರ ಸಾಕು. ಇನ್ಶಾ ಅಲ್ಲಾಹ್, ನಿಮ್ಮ ಹಲಾಲ್ ಆಸೆಗಳು ಮತ್ತು ಉದ್ದೇಶಗಳು ನೆರವೇರುತ್ತವೆ ಖಂಡಿತವಾಗಿ. ಈ ವಿಕ್ರ ಹೇಳಿದರೆ ಒಬ್ಬ ಪಾಪಿ ಒಳ್ಳೆಯವನಾಗುತ್ತಾನೆ, ಬಡವನು ಶ್ರೀಮಂತನಾಗುತ್ತಾನೆ, ಸಂತಾನವಿಲ್ಲದವರಿಗೆ ಸಂತಾನ ಲಭಿಸುತ್ತದೆ, ಸಾಲದಲ್ಲಿರುವವರ ಸಾಲ ತೀರಬಹುದು, ಬಡತನ ದೂರವಾಗಬಹುದು, ಮದುವೆಯಾಗದವರ ಮದುವೆ ನಡೆಯಬಹುದು, ಅವಮಾನಿತನು ಗೌರವಾನ್ವಿತನಾಗಬಹುದು, ಕೆಟ್ಟ ಸ್ವಭಾವದವನು ಒಳ್ಳೆಯವನಾಗಬಹುದು. ಹೀಗೆ ಜೀವನದಲ್ಲಿ ಅನೇಕ ಅದ್ಭುತ ಬದಲಾವಣೆಗಳನ್ನು ತರಬಲ್ಲ ದಿಕ್ಕರಾಗಿದೆ ಈ ಅದ್ಭುತ ದಿಕ್ಕರು. ಈ ದಿಕ್ಕರು ಹೇಳಬೇಕಾದ ಸಮಯ ಇಶಾ ನಮಾಜಿನ ನಂತರ. ಯಾ ರಹೀಮು ಕುಲ್ಲ ಸರೀಖಿನ್ ವ ಮಕ್ರೂಬಿನ್ ವ ಗಯಾತಹು ವ ಮಆದಹು. ಯಾ ರಹೀಮು ಕುಲ್ಲ ಸರೀಖಿನ್ ವ ಮಕ್ರೂಬಿನ್ ವ ಗಯಾತಹು ವ ಮಆದಹು ಎಂಬ ಈ ದಿಕ್ರನ್ನು 360 ಬಾರಿ ಹೇಳಬೇಕು. ನಂತರ ಸ್ಕ್ರೀನ್ನಲ್ಲಿ ಕಾಣುವ ಈ ಸ್ವಲಾತ್ 40 ಬಾರಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಹೇಳಬೇಕು. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ವಸಲ್ಲಿಮ್. ಈ ಸ್ವಲಾತ್ ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಸ್ವಹ್ಬಿಹಿ ವಸಲ್ಲಿಮ್. ನಂತರ ನಿಮ್ಮ ಆಸೆಯನ್ನು ಮುಂದಿಟ್ಟು ದುಆ ಮಾಡಿ. ಈ ದಿಕ್ಕಿರ್ನ ಅರ್ಥ ಒಂದು ವಾಕ್ಯದಲ್ಲಿ ಹೇಳುವುದಾದರೆ, ಕರುಣಾಮಯನಾದ ಅಲ್ಲಾಹನೇ, ಸಹಾಯವನ್ನು ಬೇಡುವವರಿಗೂ ಸಂಕಷ್ಟದಲ್ಲಿರುವವರಿಗೂ ನೀನೇ ಸಹಾಯ ಮತ್ತು ಆಶ್ರಯ. ಪ್ರಿಯರೇ, ಮಹಿಳೆಯರು ಅವರ ಅಶುದ್ಧಿಯ ಸಮಯದಲ್ಲಿಯೂ ಈ ದಿಕ್ರು ಹೇಳಬಹುದು. 360 ಬಾರಿ ಹೇಳಲು ಕಷ್ಟವಾದರೆ 105 ಬಾರಿ ಅಥವಾ 100 ಬಾರಿ ಆದರೂ ಹೇಳಿ. ಅಲ್ಲಾಹು ಕಬೂಲು ಮಾಡಲಿ. ಇದೇ ರೀತಿಯ ಉತ್ತಮ ಜ್ಞಾನ ದೊರಕಲು ಈ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಟುಕೊಳ್ಳಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.